ಎಲ್ಲೋ ಎಲ್ರಿಗೂ ನಮಸ್ಕಾರ. ಆಕು ಟಾಕಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇದು ಕವಿಗೋಷ್ಠಿಯ ಭಾಗ 2 ಆಗಿರುತ್ತೆ. ಸೊ ತುಂಬ ಡಿಲೇ ಆಯಿತು ಪಾರ್ಟ್ 1ಇಂದ ಪಾರ್ಟ್ 2ಗೆ ಹಾಕೋಕ್ಕೆ. ಆಲ್ಮೋಸ್ಟ್ 1 ತಿಂಗಳಾಯಿತು. ವೀಡಿಯೋ ಮಾಡಿದ್ದೆ ಫೆಬ್ರವರಿಯಲ್ಲಿ, ಪಾರ್ಟ್ 1 ವೀಡಿಯೋ ಹಾಕಿದ್ದೆ ಜೂನ ಸಮಥಿಂಗಲ್ಲಿ. ಇದು ಈಗ ಜುಲೈಯಲ್ಲಿ ಹಾಕ್ತಿದ್ದೀನಿ ಪಾರ್ಟ್ 2ನ. ಸೊ ಕ್ಷಮೆ ಇರಲಿ. ಸೊ ನೋಡಿ, ನೇಸರ ಯುವಕ ಮಂಡಲ, ನೇಸರ ಯುವತಿ ಮಂಡಲ ಮುಕ್ಕೂರು ಆಶ್ರಯದಲ್ಲಿ ಪುತ್ತೂರು ಚಿಗುರೆಲೆ ಸಾಹಿತ್ಯ ಬಲಗದ ಸಹಕಾರದೊಂದಿಗೆ ನೇಸರ ದಶ ಪ್ರಣತಿ ಪ್ರಯುಕ್ತ ಅಂತರ್ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬೆಳ್ಳಾರೆ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಈರಯ್ಯ ದುರ್ದೂರು ಇವರು ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರ. ಈ ಶುಭ ಕಾರ್ಯಕ್ಕೆ ಚಾಲನೆ ನೀಡಲು ನನಗಿದು ದೊರಕಿದೆ ಶುಭಯೋಗ. ವಿಘ್ನವು ಬಾರದೆ ಸಾಗಲಿ ಕಾರ್ಯವು, ನಮಿಪೆನು ದೇವರ ನಾನೀಗ. ವೇದಿಕೆಯಲ್ಲಿನ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ಆತ್ಮೀಯರೇ, ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಆಕಾಶ್ ಉಳ್ಳಾಲ ಅವರು 8 ಗಂಟೆಗೆ ಇದ್ದಾರೆ. ಉಳ್ಳಾಲ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮಡಂತ್ಯಾರ ನಮ್ಮ ಮಿತ ಆಳುವ ಕೂಡ 9 ಗಂಟೆಗಿಂತ ಮೊದಲೇ ಬಂದಿದ್ದಾರೆ. ಮಡಂತ್ಯಾರನಿಂದ ಅವರು ಕೂಡ ಅಭಿನಂದನೆಗಳು. ಶಿಲ್ಪಾ ಪೇರವರು ಕೂಡ ಪೇರವರಿಂದ ಬಹಳ ದೂರದಿಂದ ಬಂದಿದ್ದು, ಅವರಿಗೂ ಅಭಿನಂದನೆ. ಪೊಲೀಸ್ ಆಗಿ ಇಟ್ಕೊಂಡು ಕವಿಯಾಗೋದು ಅಥವಾ ಕವಿಯ ನಿಟ್ಟಿನಲ್ಲಿ ಮಾತನಾಡುವಂಥದ್ದು ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ಅವೆರಡನ್ನು ಜೊತೆಗೆ ಸರಿದೂಗಿಸ್ಕೊಂಡು ಹೋಗುವಂಥದ್ದು ಮತ್ತು ಕಷ್ಟ. ಬಟ್ ನನಗೆ ಯಾವಾಗಲೂ ಕಿರಣ್ ಪ್ರಸಾದ್ ಏನಾದ್ರು ಒಂದು ಹೇಳ್ತಾರೆ ಅಂತಂದ್ರೆ ಅದನ್ನ ನಾವು ತೆಗೆದಾಕ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರು ನನಗೆ ಫೋನ್ ಬಂದ್ರೆ ಒಂದು ಊರಿನ ಒಳ್ಳೇದಕ್ಕೆ ಏನಾದ್ರು ಇರ್ತದೆ, ಅಥವಾ ಈ ರೀತಿ ಇದೊಂದು ಯಾವ್ದಾದ್ರು ಒಂದನ್ನು ನನ್ನ ಕುತ್ತಿಗೆಗೆ ನೇತಾಕ್ತಾರೆ. ಬಟ್ ಎನಿವೇಸ್, ನನಗೆ ಇದು ನೇಸರ ಯುವಕ ಮಂಡಲದ ಜೊತೆಗೆ ನಾನು ಕೂಡ ಒಂದು ರೀತಿ ಬೆಳವಣಿಗೆ ಹೊಂದುವಂತ ಒಂದು ಕೆಲಸ ಇದು. ಯಾಕಂದ್ರೆ ಭೇಟಿಯಾದ ಮೊದಲ ದಿನದಿಂದ ಕೊನೆಯುಸಿರಿನವರೆಗೂ ಇರುವುದು ನಮ್ಮ ಪ್ರೀತಿಯ ಗಲಿ. ಮನದೊಳಗಿನ ಗೊಂದಲಕ್ಕೆಂದು ಕೊನೆಯಿಲ್ಲ ಎಂಬುದು ಎಲ್ಲರ ವಾಡಿಕೆ. ಜ್ಞಾನದ ಅಂಧಕಾರ ಜ್ಞಾನ ಭಂಡಾರ ಹೊತ್ತ ನೀನೇ ದೇವರ ಕಾಣಿಕೆ. ಹೆಜ್ಜೆ ಹೆಜ್ಜೆಗೆ ಬರುವ ಸಂಕಷ್ಟ ಪರಿಹಾರಕ್ಕೆ ಯಾರಿದ್ದಾರೆಂದು ಹಿಂತಿರುಗಿ ನೋಡಿದಾಗ ನಿನ್ನೀ ಭರವಸೆಯ ಛಾಯೆಯನ್ನು ನಾ ಕಾಣಬಲ್ಲೆನು. ಪ್ರತಿ ಬಾರಿಯೂ ಧೈರ್ಯದ ರಥವೇರಿ. ನಿನ್ನ ಹೆಸರೇ ನನ್ನ ಶ್ರೀರಕ್ಷೆಯಾಗಿರಬಹುದು. ನೀ ಜೊತೆಗಿರುವೆ ಎಂಬುದೇ ನನ್ನ ಆತ್ಮಧೈರ್ಯ. ನನ್ನ ಪಾಲಿನ ಕೊನೆಯ ಭರವಸೆಯೇ ನೀ. ಕೊನೆಯಿಸಿರುವವರೆಗೂ ಮಾಡದಿರೆನು ಎಂದಿಗೂ ನಾನಿನಗೆ ಅಪನಂಬಿಕೆ, ಎಂದಿಗೂ ನಾನಿನಗೆ ಅಪನಂಬಿಕೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕವನದ ಶೀರ್ಷಿಕೆ ಬಣ್ಣಿಸಲಸದಳ. ಮಳೆಯಲ್ಲಿ ತೋಯ್ದು ನಿಂದಾಗ ಓಡೋಡಿ ಬಂದು ಅಮ್ಮನು ಗದರಿಸುವ ರೀತಿ, ಕಾಳಜಿಯಲ್ಲಿ ಕಾಣುವ ಅವಳ ಕಣ್ಣಂಚಲ್ಲಿ ನೀರ ಹನಿ ಜೊತೆಗೊಂದು ಅಪ್ಪುಗೆಯ ಪ್ರೀತಿ. ಕಾಯಿಲೆ ಬಂದರೆ ಏನು ಮಾಡಲೆಂಬ ಚಿಂತೆಯೊಳು ಮುಳುಗೇಳಿ ಅವಳು ತೋರುವ ಕಾಳಜಿ. ನೆಂಟರು ಬಂದರೆ ಅಮ್ಮನ ಸೆರಗಲಿ ಅವಿತು ಪಿಳಿಪಿಳಿ ಕಣ್ಣು ಬಿಟ್ಟು ನಿಂತ ದಿನಗಳು. ಶೀತ ಬಂದಾಗ ಸೆರಗ ತುದಿಯೊಳು ಒರೆಸುವ ನಾವು, ಆ ನೆನಪುಗಳು. ಸಿಹಿ ಸಿಹಿ ನೆನಪಿನ ಗುಚ್ಛವೇ ಬಾಲ್ಯದ ರಸ ನಿಮಿಷಗಳು. ಅಪ್ಪನ ಗದರಿಕೆಯಲ್ಲಿ ಗುಮ್ಮೆಂದು ಬೇಸರದಿಗೊಳ್ಳಿರಲು ಅಮ್ಮನು ಹಣೆಗೊಂದು ಮುತ್ತಿಟ್ಟು ಸಂತೈಸುವ ರೀತಿ ಮರೆಯುವುದುಂಟೆ. ಕಾಗದದ ದೋಣಿಯನ್ನು ಮಾಡಿ ಅಣ್ಣನ ಜೊತೆ ಸಂಭ್ರಮಿಸಿದ ದಿನಗಳು. ಬಣ್ಣಿಸಲಸದಳವು ನನ್ನೀ ಬಾಲ್ಯದ ನೆನಪುಗಳು, ಸವಿ ನೆನಪುಗಳು. ಬಣ್ಣಿಸಲಸದಳವು ನನ್ನೀ ಬಾಲ್ಯದ ನೆನಪುಗಳು, ಸವಿ ನೆನಪುಗಳು. ಅವಕಾಶಕ್ಕಾಗಿ ಧನ್ಯವಾದ. ಇತ್ತೀಚೆಗಿನ ಈ ಜಾಲತಾಣದ
ಯಾವ ವಾಟ್ಸಪ್ ಗ್ರೂಪ್ಗಳ, ಫೇಸ್ಬುಕ್ ಗ್ರೂಪ್ಗಳ ಇಂಥದ್ರಲ್ಲಿ ಬಳಕೆಗೆ ಬಂದಿರುವುದರಿಂದ ಈ ಬರೆಯುವವರ ಸಂಖ್ಯೆ ಕೂಡ ಗಣನೀಯವಾಗಿ ಏರ್ತಾ ಹೋಗಿದ್ದು ತುಂಬಾ ಸಂತೋಷದ ವಿಷಯ ಕೂಡ ಹೌದು. ಹಾಗೆ ಇವತ್ತಿನ ಕವಿ ಮಿತ್ರರಿಗೆ ನನ್ನದೊಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ, ಹಾಗೆ BM ಆಕಾಶ್ ಅವರು ನಂಬಿಕೆ ಅವರ ಕವನದ ಶೀರ್ಷಿಕೆ. ಇದರಲ್ಲಿ ಪ್ರೇಮಿಗಳ ಅಂತರಾಳವನ್ನ ಬಿಚ್ಚಿಟ್ಟು ವಿಶ್ವಾಸ ದ್ರೋಹ ಮಾಡದೆ ಕೊನೆ ತನಕ ಜೊತೆಯಾಗಿರುವ ಮಾತನ್ನ ಕೊಟ್ಟಿದ್ದಾರೆ. ರಾಧಿಕಾ ಗಿರೀಶ್ಮಯ್ಯ ಇವರ ಅಮ್ಮನ ಬಗ್ಗೆ ಬಣ್ಣಿಸಲಸದಳ. ಇದು ಸಾಧಾರಣವಾಗಿ ಸುಲಭದಲ್ಲಿ ಬರಬೇಕು ಅಂತಿದ್ರೆ ಅಮ್ಮನ ಬಗ್ಗೆ ಕವನ ಬರೆಯೋದೆಲ್ಲರಿಗೂ ಸುಲಭ, ಎಲ್ಲ ವಿಷಯಗಳು ಬೇಕಾದಷ್ಟು ಸಿಗ್ತದೆ ಕೂಡ. ಹಾಗೆ ಇದರಲ್ಲಿ ಅಮ್ಮನ ಬಗ್ಗೆ ಅವರ ಆ ಒಂದು ಕಾಳಜಿ, ಆ ಪ್ರೀತಿ, ಅದನ್ನ ಏನು ಅಂತ ಹೇಳುವುದನ್ನ ಶಬ್ದದಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅನುಭವಿಸಿ ನೋಡಬೇಕು ಅಂತ ಹೇಳುವಂತಹ ಒಂದು ತಮ್ಮ ಮನಸ್ಸಿನ ಭಾವನೆಯ ಕವನ ಚೆನ್ನಾಗಿ ಬರೆದಿದ್ದಾರೆ. ಹಾಗೆ ಅರ್ಚನಾ ಕಜೆಕಾರ್ ಅವರ ನಗು ನಗುತ್ತ ಬೆಳಗುವ ನೇಸರನಂತೆ ಕವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂದು ಟೀಕೆಗೆ ಕಿವಿಗೊಡದೆ ಎಲ್ಲವನ್ನು ಎದುರಿಸಿ ಬಾನಂಗಳದಲ್ಲಿ ಬೆಳಗುವ ನೇಸರನಂತೆ ನಾವಾಗೋಣ ಅನ್ನುವ ಕಿವಿಮಾತು ಹಾಗೆ ಆಶಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಈಗ ನನ್ನ ಕವಿಯ ನನ್ನ ನಂದು ಗುರುಗಳು ರಾಧಿಕಕ್ಕ ಇದ್ದಾರೆ, ಮತ್ತು ಅರ್ಚನಕ್ಕ ಇದ್ದಾರೆ, ಸೊ ಇನ್ನೊಬ್ರು ಸರ್ ಇದ್ದಾರೆ. ಸೊ ಇವ್ರು ನನ್ನ ಗುರುಗಳಾಯ್ತಾ, ರಾಧಿಕಕ್ಕ. ಇವರಿಂದಲೇ ನಾನು ಕವನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಹೇಗೆ ಅನ್ನಿಸ್ತಾ ಅಂತ ಇವತ್ತಿನ ಕಾರ್ಯಕ್ರಮ. ಎಸ್, ಎಲ್ರಿಗೂ ನಮಸ್ಕಾರ ಚಾನಲಿಗೆ. ಹೇಗೆ ಅನ್ನಿಸ್ತು ಇವತ್ತು ಕಾರ್ಯಕ್ರಮ? ಬನ್ನಿ ಸತೀಶಣ್ಣ. ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯಿತು. ನೇಸರ ಯುವಕ ಮಂಡಲ ಮತ್ತು ಯುವತಿ ಮಂಡಲ ಕುರಿದ ವತಿಯಿಂದ ದಶಪ್ರಣತಿ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ರು. ಸುಮಾರು 52 ಮಂದಿ ಕವಿಯತ್ರಿಗಳು ತಮ್ಮ ಕವನಗಳನ್ನು ವಿವಿಧ ವಿಷಯಗಳಲ್ಲಿ ವಾಚಿಸಿದರು. ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬಂತು. ಹಾಗೆ ಅದರ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ನಮಗೆ ಬಹಳ ಸಂತೋಷ ಆಯಿತು. ಹಾಗೆ ಬಹಳ ಖುಷಿ ಆಯಿತು. ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಸಂತೋಷದ ಸುಸಮಯ. ಧನ್ಯವಾದಗಳು. ಈಗ ಲೈವ್ ಅಲ್ಲೇ ಒಂದೊಂದು ಹನಿಗವನ ಹೇಳ್ತಾರೆ ಎಲ್ಲರೂ. ಹನಿಗವನ ಶೀರ್ಷಿಕೆ ವಾಚು. ಮದುವೆಯಾದ ಹೊಸದರಲ್ಲಿ ಇಷ್ಟವಾಗುತ್ತದೆ ಪಾರ್ಕು ಬೀಚು. ಮದುವೆಯಾದ ಹೊಸದರಲ್ಲಿ ಇಷ್ಟವಾಗುತ್ತದೆ ಪಾರ್ಕು ಬೀಚು. ಹಳತಾದಂತೆ ಆಗಾಗ ನೋಡುತ್ತೇವೆ ವಾಚು. ಇನ್ನೊಂದು ಹನಿಗವನ ಫೋನು. ಹೆಂಡತಿ ತವರಿಗೆ ಹೋದಾಗ ಆಕೆಗೆ ಫೋನ್ ಆಯಿಸಿದ ಆ ಸಂದರ್ಭದಲ್ಲಿ ಬಂದಂತಹ ಕವನ. ಹೆಂಡತಿಗೆ ಫೋನ್ ಆಯಿಸಿ ಶುಭರಾತ್ರಿ ಅಂದೆ, ಹೆಂಡತಿಗೆ ಫೋನ್ ಆಯಿಸಿ ಶುಭರಾತ್ರಿ ಅಂದೆ, ಏರು ಸ್ವರದಲ್ಲೇ ಕೇಳಿದಳಾಕೆ, ನಾನಿಲ್ಲದ ರಾತ್ರಿಯಲ್ಲಿ ಶುಭ ಯಾರು ಆಕೆ. ಕವಿಗೋಷ್ಠಿಗೆ ಬಂದಂಥ ಕವಿಗಳ ಸಂಖ್ಯೆ ಇದ್ದು ಆಗ ತೆಗೆದ ಭಾವಚಿತ್ರ, ರಾಧಿಕಕ್ಕನ ಜೊತೆಗೆ ಫೋಟೋ ಹಾಗೂ ನಮ್ಮ ಇಡೀ ತಂಡದೊಂದಿಗೆ, ಹಾಗೂ ಇದು ನಮ್ಮ ಇಡೀ ನೇಸರ ಯುವ ಮಂಡಳಿಯವರೊಟ್ಟಿಗೆ. ಸೊ ಕೊನೆಗೆ ಆಯಿತು, ಎಲ್ಲ ಊಟ ಮುಗಿಸಿ ಹೊರಟ ಟೈಮು. ಸೊ ಹೊರಡ್ತಾ ಇದ್ದೀನಿ. ನೋಡ್ಬೋದು ಶಾಲೆ ತುಂಬ ನೆನಪುಗಳು ತುಂಬ ಇದೆ. ಇಲ್ಲಿ ಒಂದು ದಿನದ ನೆನಪಾದರೂ ಸುಮಾರು ನೆನಪಿನ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇವತ್ತು ಪಾರ್ಟ್ 3 ಇಲ್ಲಿಗೆ ವಿಡಿಯೋ ಕೂಡ ಇದೆ. ತುಂಬ ವಿಡಿಯೋ ಇತ್ತು. ಈಗ ಮನೆಗೆ 1 ಪಾರ್ಟ್ 2ಗೆ ಹಾಕೋಕ್ಕೆ ಕ್ಷಮೆ ಇರಲಿ. ಸೊ ನೆಕ್ಸ್ಟ್ ಪಾರ್ಟ್ 3 ಬರುತ್ತೆ. ಇದು ಪಾರ್ಟ್ 3 ಲಾಸ್ಟ್ ವಿಡಿಯೋ ಆಗಿರುತ್ತೆ ಈ ಸೀರೀಸಲ್ಲಿ. ಸೊ ನೋಡಿ, ಖುಷಿ ಪಡಿ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಇಷ್ಟೊತ್ತು ಆಕಟಾಕಿ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.